टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಏನು ಈಗಾಗಲೇ ಬಾಗಲಕೋಟೆ ಜನ ಬಿಸಿಲಿನ ತಾಪಕ್ಕೆ ಏನು ಬಳಲಿ ಹೋಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನದಿ ಮೂಲಗಳು ಖಾಲಿಯಾಗುವ ಮೂಲಕ ಮತ್ತಷ್ಟು ರೈತರಿಗೆ ಶಾಕ್ ಆಗಿದೆ ಅಂತಾನೆ ಹೇಳ್ಬೋದು. ಆ ಒಂದು ದೃಶ್ಯವನ್ನ ಈಗ ನಾವು ತೋರಿಸೋದಾದ್ರೆ, ನಾನು ಸದ್ಯ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಾ ಇರುವಂತಹ ಕೃಷ್ಣಾ ನದಿ ಅಂದ್ರೆ ಮುತ್ತೂರು ಗ್ರಾಮ ಏನಿದೆ, ಮುತ್ತೂರು ಗ್ರಾಮದ ವ್ಯಾಪ್ತಿ ಪ್ರದೇಶದಲ್ಲಿರುವಂತಹ ಕೃಷ್ಣಾ ನದಿಯ ಸದ್ಯದ ಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ನಾವು ಇಲ್ಲಿ ತೋರಿಸ್ತಾ ಇದೀವಿ. ಯಾಕಂತಂದ್ರೆ ಈಗಾಗಲೇ ಬೇಸಿಗೆ ಏನು ಆರಂಭವಾಗ್ತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ರೈತರಿಗೆ ಸಹಜವಾಗಿ ಕೃಷಿಗೆ ಹೆಚ್ಚಿನ ನೀರು ಬೇಕು, ಅದರ ಜೊತೆಗೆ ಜನ ಜಾನುವಾರುಗಳಿಗೆ ಕುಡಿಯೋದಕ್ಕೆ ನೀರು ಬೇಕಾಗುತ್ತದೆ. ಆದ್ರೆ ಈಗ ಬಹುತೇಕವಾಗಿ ಕೃಷ್ಣಾ ನದಿ ನೀರು ತಳಮಟ್ಟಕ್ಕೆ ಹೋಗ್ತಾ ಇದೆ. ಇದರಿಂದ ರೈತ ಕುಲಕ್ಕೆ ಭಾರಿ ಪ್ರಮಾಣದ ತೊಂದರೆ ಉಂಟಾಗ್ತಾ ಇರುವಂತದ್ದು. ಈ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇರೋದು, ಇನ್ನು ಸಾಲು ಸಾಲಾಗಿ ಏನು ಮೋಟಾರ್ ಪಂಪ್ಗಳಿವೆ. ಸುಮಾರು ಸಹಸ್ರಾರು ಸಂಖ್ಯೆಯಲ್ಲಿ ರೈತರು ಈ ಕೃಷ್ಣಾ ನದಿಯಿಂದ ನೀರನ್ನ ಲಿಫ್ಟ್ ಮಾಡಿಕೊಂಡು ತಮ್ಮ ಕೃಷಿ ಜಮೀನುಗಳಿಗೆ ನೀರನ್ನ ಹರಿಸ್ತಾ ಇದ್ರು. ಆದ್ರೆ ದಿನದಿಂದ ದಿನಕ್ಕೂ ಕೂಡ ಈ ನೀರಿನ ಪ್ರಮಾಣ ಏನು ಕ್ಷೀಣಿಸ್ತಾ ಹೋಗ್ತಾ ಇದೆ ಮತ್ತು ನೀರು ತಳಮಟ್ಟಕ್ಕೆ ಹೋಗ್ತಾ ಇರೋದ್ರಿಂದ ಒಂದ್ ಕಡೆ ಕೃಷಿಗೆ ಈಗಾಗಲೇ ನೀರಿನ ಕೊರತೆ ಎದುರಾಗ್ತಾ ಇರುವಂತದ್ದು. ಅಲ್ಲೋ ಇಲ್ಲೋ ಕೆಲವೊಂದಿಷ್ಟು ತಗ್ಗು ಗುಂಡಿಗಳಲ್ಲಿ ನಿಂತಹ ನೀರನ್ನೇ ರೈತರು ತಮ್ಮ ಪಂಪ್ಸೆಟ್ಗಳ ಮೂಲಕ ತಮ್ಮ ಹೊಲಗಳಿಗೆ ಸಾಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವಷ್ಟು ಸ್ವಲ್ಪ ದಿನ, ಕೇವಲ ಒಂದು 15 ದಿನ ಹೋದ್ರೆ ಇಲ್ಲಿ ಯಾವುದೇ ಒಂದು ನೀರಿನ ಅಂಶ ಕೂಡ ಇರೋದಿಲ್ಲ. ಅಷ್ಟು ಮಟ್ಟಿಗೆ ನೀರು ಖಾಲಿ ಆಗುತ್ತೆ. ಈ ನಿಟ್ಟಿನಲ್ಲಿ ರೈತರಿಗೆ ಮುಂದಿನ ದಿನಗಳು ಅಂದ್ರೆ ಈಗ ಮಾರ್ಚ್ ಅಂತ್ಯದ ಒಂದು ಸಮಯ ಬಂತು, ಇನ್ನು ಏಪ್ರಿಲ್ ಆಗಿರ್ಬೋದು, ಮೇ ತಿಂಗಳಲ್ಲಿ ನಮ್ದು ಕೃಷಿಗೆ ಹೇಗೆ ನಿಮಗೆ ಮತ್ತು ಕುಡಿಯೋಕೆ ನೀರು ಹೇಗಪ್ಪ ಮಾಡೋದು ಅನ್ನೋ ಚಿಂತೆ ರೈತರನ್ನ ಕಾಡ್ತಾ ಇದೆ. ಈ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಕೂಡ ಇಲ್ಲಿ ಕೃಷ್ಣಾ ನದಿಯಲ್ಲಿ ಬಂದು ಜಮಾವಣೆ ಆಗ್ತಾ ಇರುವಂತದ್ದು. ಈ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಸಂಪೂರ್ಣವಾಗಿ ಈ ನದಿ ಏನ್ ಕಾಣ್ತಾ ಇದೆ, ಈ ನದಿಯ ಒಡಲು ಈಗಾಗಲೇ ಖಾಲಿ ಕಾಣ್ತಾ ಇದೆ. ಎಲ್ಲವೂ ಕೂಡ ನೀರು ಸಮೃದ್ಧವಾಗಿ ಹರಿತಾ ಇರುವಂತಹ ಒಂದು ಪರಿಸ್ಥಿತಿ ಇರ್ತಾ ಇತ್ತು. ಆದ್ರೆ ನೀರಿನ ಪ್ರಮಾಣ ಕಡಿಮೆಯಾಗಿ ಎಷ್ಟು ಮಟ್ಟಿಗೆ ಕಾಣ್ತಾ ಇದೆ ಅನ್ನೋದನ್ನು ಕೂಡ ಇಲ್ಲಿ ನಾವು ತೋರಿಸ್ತಾ ಇದ್ವಿ. ಮತ್ತು ಗಮನಿಸಬೇಕಾದಂತ ಒಂದು ಅಂಶ ಅಂದ್ರೆ, ಇಲ್ಲಿ ಕೇವಲ ಕೃಷಿ ಅಂತ ಅಷ್ಟೇ ಅಲ್ಲ, ಏನು ಜನ ಜಾನುವಾರುಗಳಿಗೆ ಕುಡಿಯೋಕೆ ನೀರಿನ ಒಂದು ಈ ಪ್ರಮುಖವಾಗಿ ನೀರು ಬೇಕಾಗುತ್ತೆ ಅನ್ನೋದು ಅಷ್ಟೇ ಅಲ್ಲ, ಇಲ್ಲಿ ವಿವಿಧ ತಳಿಯ ಏನು ಪಕ್ಷಿಗಳಿರ್ತವೆ ಅವುಗಳಿಗೆ ಆಹಾರದ ಮೂಲವಾಗಿ ಕೂಡ ಈ ಕೃಷ್ಣಾ ನದಿ ಇರುವಂತದ್ದು. ಈಗ ಇಲ್ಲಿ ನೀರಿನ ಪ್ರಮಾಣ ತೀರಾ ತಳಮಟ್ಟಕ್ಕೆ ಹೋಗಿರೋದ್ರಿಂದ ಸಹಜವಾಗಿ ಅಲ್ಲಿ ಸಿಗುತ್ತಾ ಇರುವಂತಹ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಆಹಾರವನ್ನು ಅರಸಿ ಏನು ಪಕ್ಷಿಗಳು ಈಗಾಗಲೇ ಬಂದು ಆಹಾರ ಅರಸುತ್ತಾ ಒಂದು ಆ ನದಿಯಲ್ಲಿ ಕುಳಿತಿರುವಂತಹ ದೃಶ್ಯವನ್ನು ಕೂಡ ನಾವು ತೋರಿಸ್ತಾ ಇದೀವಿ. ಇದೆಲ್ಲದಕ್ಕೂ ಒಂದೇ ಒಂದು ಪರಿಹಾರ ಅಂತಂದ್ರೆ, ರೈತರು ಮಹಾರಾಷ್ಟ್ರದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಈಗಾಗಲೇ ಬಿಡಿಸುವಂತ ಕೆಲಸ ಆಗಬೇಕು. ಅಂದ್ರೆ ಈ ಇರ್ಲಿನ ಅಲ್ಲಿನ ಅಧಿಕಾರಿಗಳ ಜೊತೆ ಸಭೆ ಮಾಡಿ, ಅಲ್ಲಿನ ಜನಪ್ರತಿನಿಧಿಗಳೊಂದಿಗೆ ಸಭೆ ಮಾಡಿ ಸಮರ್ಪಕವಾಗಿ ನಮಗೆ ಈ ನೀರು ಖಾಲಿ ಆಗುವಕ್ಕಿಂತ ಮುಂಚೆನೆ ನೀರು ಹರಿಸಬೇಕು ಅನ್ನೋದು ರೈತರ ಒತ್ತಾಯ ಕೂಡ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ರೈತರು, ಜಮಖಂಡಿ ಭಾಗದ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಮಟ್ಟಿಗೆ ಖಾಲಿ ಇದೆ ನದಿ ಅನ್ನೋ ಒಂದು ಸ್ಥಿತಿ ಹೋಗಿ ಯಾವುದೋ ಒಂದು ಬೆಟ್ಟ ಗುಡ್ಡದ ಪ್ರದೇಶ ಆಗಿರಬಹುದಪ್ಪ ಅನ್ನೋ ನಿಟ್ಟಿನಲ್ಲಿ ಕಂಡು ಬರ್ತಾ ಇದೆ. ಅಷ್ಟು ಮಟ್ಟಿಗೆ ನೀರು ಖಾಲಿ ಆಗಿದೆ. ಇಲ್ಲಿ ರೈತರನ್ನು ಕೂಡ ನಾವು ಮಾತನಾಡ್ಸೋಣ, ಏನ್ ಹೇಳ್ತಾರೆ ಅಂತ. ಒಂದು ರೈತರ ಬೇಡಿಕೆ ಏನಾಗಿದೆ ಪ್ರಮುಖವಾಗಿ, ಇದಕ್ಕೆ ಈ ಒಂದು ನದಿ ನೀರಿನ ಖಾಲಿ ಆಗೋದನ್ನು ತುಂಬಿಸೋಕೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ. ಸರ್, ಈಗ ಈ ನದಿ ಖಾಲಿ ಆಗ್ತಾ ಇದೆ, ಇದು ಇನ್ನು ಸ್ವಲ್ಪ ದಿನದೊಳಗೆ ಎಲ್ಲ ಪೂರ ಖಾಲಿಯಾಗಿ ರೈತರಿಗೆ ಬಹಳ ತೊಂದರೆ ಆಗುತ್ತೆ, ಏನಾಗಬೇಕಂತ ಸರ್? ಈಗ ಆಲ್ರೆಡಿ ಈಗಾಗಲೇ ಸದ್ಯ ಕೃಷ್ಣಾ ನದಿ ಖಾಲಿ ಆಗಿದೆ. ಇಲ್ಲಿ ತಕ್ಷಣದಿಂದ ತಂದ್ರೆ ಹಿಪ್ಪರಗಿ ಜಲಾಶಯದಿಂದ ಒಂದು ಅರ್ಧ TMC ನೀರನ್ನು ಬಿಟ್ಟು ಈ ನೀರು ಇರಲಾರ್ದಂಥ ಪ್ರದೇಶಕ್ಕೆ ನೀರನ್ನು ಕೊಟ್ಟು, ಇನ್ನು ಉಳಿದಿರ್ತಕ್ಕಂಥ ಒಟ್ಟಾರೆ ಗಲಗಲಿ ಬ್ಯಾರೇಜ್ದಿಂದ ಹಿಪ್ಪರಗಿ ಬ್ಯಾರೇಜ್ವರೆಗಿನ ಸುಮಾರು 88,000 ಎಕರೆ ಪ್ರದೇಶ ಕೃಷ್ಣಾ ನದಿ ನೀರನ್ನೇ ಅವಲಂಬಿಸಿರ್ತಕ್ಕಂಥದ್ದು. ಆ ಕೃಷ್ಣಾ ನದಿ ನೀರನ್ನೇ ಅವಲಂಬಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ, ಒತ್ತಾಯ ಯಾವುದೇ ಕಾರಣಕ್ಕೂ ಮಹಾರಾಷ್ಟ್ರದಿಂದ ಸುಮಾರು ಒಂದು 3ರಿಂದ 4 TMC ನೀರನ್ನು ಬಿಟ್ಟು ಈ ಭಾಗದ ಜಾನುವಾರುಗಳನ್ನು ಮತ್ತು ರೈತರ ರಕ್ಷಣೆ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಬಯಸ್ತೇನೆ. ಇವತ್ತು ಜೊತೆಯಾಗಿಯೇ ಜಮಖಂಡಿ ಕ್ಷೇತ್ರದಲ್ಲಿ 50,150 ಎಕರೆ, ಅಥಣಿ ಕ್ಷೇತ್ರದಲ್ಲಿ ಸುಮಾರು 16,800 ಎಕರೆ, ಹೀಗೆ ಬಿಳಗಿ ಕ್ಷೇತ್ರದಲ್ಲಿ ಸುಮಾರು 6,000 ಎಕರೆ, ಹೀಗೆ ಬಸವನ ಬಾಗೇವಾಡಿ ಕ್ಷೇತ್ರದಲ್ಲಿ ಸುಮಾರು 4,000 ಎಕರೆ, ಈ ತರ ಒಟ್ಟು ಟೋಟಲ್ ಆಗಿ ಇರ್ತಕ್ಕಂಥ ಈ ಕೃಷ್ಣಾ ನದಿಯನ್ನೇ ಎಡ ಮತ್ತು ಬಲದಂಡೆಯಲ್ಲಿರ್ತಕ್ಕಂಥ ರೈತರು ಕೃಷ್ಣೆಯನ್ನು ಅವಲಂಬನೆ ಪಟ್ಟುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಯಾವುದೇ ಕಾರಣಕ್ಕೂ ಮಹಾರಾಷ್ಟ್ರದಿಂದ ತಕ್ಷಣದಿಂದ 3ರಿಂದ 4 TMC ನೀರನ್ನ ಈ ಏಪ್ರಿಲ್ ಮೊದಲನೇ ವಾರದಲ್ಲಿ ಬಿಡಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡಲಿಕ್ಕೆ ಬಯಸ್ತೇನೆ. ಇದಿಷ್ಟು ಇಲ್ಲಿನ ರೈತರ ಒಂದು ಪ್ರಮುಖ ಬೇಡಿಕೆ ಇದೆ. ಯಾಕಂದ್ರೆ ಸಹಜವಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ನೀರು ಖಾಲಿಯಾಗಿ ಹೋಗುತ್ತೆ. ಅಂತಹ ಸಂದರ್ಭದಲ್ಲಿ ಒಮ್ಮಿಂದೊಮ್ಮೆಲೆ ಏನಾದರೂ ಕ್ರಮ ಕೈಗೊಳ್ಳಕ್ಕೆ ಅಸಾಧ್ಯ. ಈಗಿಂದಲೇ ಮುಂಜಾಗ್ರತಾ ಕ್ರಮ ಕೈಗೊಂಡು ಮಹಾರಾಷ್ಟ್ರದಿಂದ ಆದಷ್ಟು ಬೇಗ ಹೆಚ್ಚಿನ ಮಟ್ಟದ ನೀರನ್ನ ಬಿಡಿಸಿ ನಮಗೆ ಮುಂದೆ ಆಗುವಂತಹ ನೀರಿನ ತೊಂದರೆಯನ್ನ ತಪ್ಪಿಸುವಂತಹ ಕೆಲಸ ಮಾಡಬೇಕಾಗಿದೆ ಅನ್ನೋ ಮಾತನ್ನ ಇಲ್ಲಿನ ರೈತರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.